ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳ ಎಲ್ಲರಿಗೂ ನವತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಾನು ಇದೇ ಶಾಲೆಯಲ್ಲಿ ಪ್ರಭಾರಿ ಮುಖ್ಯಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ವೃತ್ತಿ ಬದುಕಿನಲ್ಲಿ ಸುಮಾರು 18 ವರ್ಷಗಳು ಕಳೆದಿವೆ. ಆದರೆ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನಾನು ಎಲ್ಲೂ ನೋಡಿಲ್ಲ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ದರೋಜಿಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತು STMCಯವರ ವತಿಯಿಂದ ಈ ಶಾಲೆಯ 90 ವರ್ಷದ ವಾರ್ಷಿಕೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಇದೇ 21ರಂದು, ಅಂದರೆ ಫೆಬ್ರವರಿ 21, 2026ರಂದು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಇದಕ್ಕೆ ಮುಖ್ಯ ಕಾರಣಕರ್ತರು ಈ ಊರಿನ ಗ್ರಾಮಸ್ಥರು ಮತ್ತು ಕಿರಿಯರು, ಹಳೆಯ ವಿದ್ಯಾರ್ಥಿಗಳು ಮತ್ತು STMC ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಸಹಕಾರವನ್ನು ಕೊಟ್ಟು ಅವರು ತಮ್ಮದೇ ಆಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿದರೆ, ಜೊತೆಗೆ ಒಂದು ಗ್ರಾಮ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಆ ಊರಿನಲ್ಲಿ ಒಂದು ಒಳ್ಳೆಯ ಶಾಲೆ ಇರಬೇಕು, ಒಂದು ಒಳ್ಳೆಯ ಆಸ್ಪತ್ರೆ ಇರಬೇಕು ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸರದ ವಾತಾವರಣ ಇರಬೇಕು. ಎಲ್ಲ 3 ವಾತಾವರಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಹೊಸ ದರೋಜಿ ಗ್ರಾಮ ಆಗಿರ್ತಕ್ಕಂಥದ್ದು. ಅದು ನಮಗೆ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮ್ಮ ಸಂಡೂರು ತಾಲೂಕಿನ ಮಾನ್ಯ ಶಾಸಕರಿಗೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಮಾನ್ಯ ಲೋಕಸಭಾ ಸದಸ್ಯರಿಗೆ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರಿಗೆ ಮತ್ತು ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಇದೇ 21ರಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖೇನ ನಾನು ಎಲ್ಲರಲ್ಲಿ ಕರೆ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 1936ರಲ್ಲಿ ಸ್ಥಾಪನೆಯಾದ
2026ಕ್ಕೆ 90 ವರ್ಷಗಳು ನವತಿ ಮಹೋತ್ಸವದ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು YM ಮಲ್ಲಿಕಾರ್ಜುನ ಶರ್ಮಾ. ನಾನು ಈ ಶಾಲೆಗೆ ನವತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ. ಈ ಶಾಲೆಯ ಬಗ್ಗೆ ಮೊದಲು ನಾವು ಓದುವಾಗ ಕುಮಾರಸ್ವಾಮಿ ಅಂತ ಒಬ್ಬರೇ ಮೇಷ್ಟ್ರಿದ್ದರು. ಒಂದು 2 ರೂಮ್ ಇದ್ದವು. ಅವೆಲ್ಲ ವಿದ್ಯಾರ್ಥಿ ಬಗ್ಗೆ ಭಾಳ ಕಷ್ಟ ಇತ್ತು. ಈಗೆಲ್ಲ ಅಭಿವೃದ್ಧಿಯಾಗಿ ಎಲ್ಲ ಮಕ್ಕಳಿಗೆ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮರೇಶ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸದರಜಿ. ಈ ಶಾಲೆಯಲ್ಲಿ 1936ರಲ್ಲಿ ಪ್ರಾರಂಭವಾಗಿ ಈಗ 2026ರಲ್ಲಿ 90 ವರ್ಷದ ನವತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಇರೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಈ ಶಾಲೆಯಲ್ಲಿ 24 ವರ್ಷ ನಾವು ಸೇವೆ ಸಲ್ಲಿಸಿದ್ದೀವಿ. ನಿಜವಾಗಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮೆಲ್ಲರ ಶಿಕ್ಷಕರು ಬಹಳ ಉತ್ಸುಕದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಹಳ ಉತ್ಸುಕತೆಯಿಂದ ಇದ್ದಾರೆ. ಮತ್ತು ಇಲ್ಲಿಯ STMC ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಹಳೆಯ ವಿದ್ಯಾರ್ಥಿಗಳ ಬಳಗ ಎಲ್ಲವೂ ಸೇರಿ ಒಗ್ಗೂಡಿ ಒಗ್ಗಟ್ಟಾಗಿದ್ದು ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ನಿಜವಾಗಿ ಇಂಥ ಕಾರ್ಯಕ್ರಮಕ್ಕೆ ನಾನು ಒಂದು ಭಾಗವಹಿಸ್ತಾ ಇರೋದು ನನ್ನ ಒಂದು ಪುಣ್ಯ ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ಇಂಥ ವಿದ್ಯಾರ್ಥಿಗಳು, ಇಂಥ ಒಂದು STMC ಅಧ್ಯಕ್ಷರು ಮತ್ತು ಈ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಈ ಎಲ್ಲರೂ ಒಗ್ಗೂಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತುಂಬ ಸಂತೋಷ ಆಗ್ತಾಯಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ ನೆರವೇರಬೇಕಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೂರ್ತಿ MS ಅಂತೇಳಿ ಈ ಶಾಲೆಯ ವಿದ್ಯಾರ್ಥಿ. ಈ ಸ್ಕೂಲು ಸ್ಟಾರ್ಟ್ ಆಯಿತು 1936. ಇವತ್ತು 2026ಕ್ಕೆ 90 ವರ್ಷ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಶಾಲೆಯ ಓದಿಸಂಥ ಹಳೆ ವಿದ್ಯಾರ್ಥಿಗಳು ಈ ನವತಿ ಉತ್ಸವ ಮಾಡ್ತಿದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನವತಿ ಮಹೋತ್ಸವಕ್ಕೆ ಬರಬೇಕೆಂದು ಎಲ್ಲರೂ ಸ್ವಾಗತ ಕೊಡ್ತಾ ಇದ್ದೀನಿ. ಹಳೆ ವಿದ್ಯಾರ್ಥಿಗಳು ಮತ್ತು ಊರಿನ ಮುಖಂಡರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಎಲ್ಲರನ್ನೂ ಸ್ವಾಗತ ಕೊಡ್ತಿದ್ದೀನಿ. ನವತಿ ಮಹೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಸ್ವಾಮಿ ಅಂತೇಳಿ. ಇದೇ ಶಾಲೆಯಲ್ಲಿ ನಾವು 1891-92 ಓದಿರ್ತಕ್ಕಂಥದ್ದು. ಸೊ ನಮಗೆ ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ ಈ ಶಾಲೆಯಲ್ಲಿ ಓದಿದ್ದೀವಿ ಅಂತೇಳಿ. ಆದರೂ ಈಗ ನಾವು ಮೊದಲೆಲ್ಲ ನಮ್ಗೆ ಏನು ಇರಲಿಲ್ಲ ಈ ಸ್ಕೂಲಲ್ಲಿ, ಈಗೆಲ್ಲ ಇದೆ. ಸೊ ಅದೇ ಥರ ನಾವು ಹೈಸ್ಕೂಲು ಇದೇ ಥರ ನಾವು ಬೆಳ್ಳಿ ಮಹೋತ್ಸವ ಮಾಡ್ತೀವಿ. ಆ ಟೈಮಲ್ಲಿ ನಮಗೆ ನಮ್ಮ ಬ್ಯಾಚದ ಫ್ರೆಂಡ್ಸು ಹಾಗೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಈಗ ನಾವು ಪ್ರೈಮರಿ ಸ್ಕೂಲ್ನ ಈಗ 90 ವರ್ಷದ ನವತಿ ಮಹೋತ್ಸವ ಅಂತೇಳಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡಲು ನಾವು ಉತ್ಸಾಹ ಹೊಂದಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲೇ ಇರ್ತಕ್ಕಂಥ ನಮ್ಮ ಹಳೆ ಸ್ಟೂಡೆಂಟ್ಸು ಆಗಲಿ, ಹಿರಿಯರಾಗಲಿ, ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಲಿ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿಗೊಳಿಸಬೇಕೆಂತೇಳಿ ನಮ್ಮ ಹಳೆ ವಿದ್ಯಾರ್ಥಿ ಬಳಗದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಮಾತಾಡೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಹಳೆ ವಿದ್ಯಾರ್ಥಿಯಾಗಿ ಮಾತಾಡ್ತಿದ್ದೀನಿ. ಲಾಸ್ಟ್ ಟೈಮು ಹೈಸ್ಕೂಲು ಬೆಳೆ ಮಹೋತ್ಸವವನ್ನು ಮಾಡಿದರು. ಅದೇ ಥರ ಇದು ಕೂಡ ನವತಿ ಮಹೋತ್ಸವ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಹೋಗುತ್ತೇನೆ. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಭವಾನಿ ಕೆ. ನಾನು ಈ ಶಾಲೆಯ ಜೀವವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ನವತಿ ಮಹೋತ್ಸವವು ನಮ್ಮ ಶಾಲೆಯ ಹೆಮ್ಮೆಯ ಕಾರ್ಯಕ್ರಮವಾಗಿದ್ದು, ಸರ್ವ ಶಿಕ್ಷಕರ ವೃಂದದ ವತಿಯಿಂದ ಹಾಗೂ ಶಾಲಾ ಮೇಲುಸ್ತುವಾರಿ ವತಿಯಿಂದ ಹಾಗೂ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಹಾಗೂ ಸರ್ವರಿಂದಲೂ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನವತಿ ಮಹೋತ್ಸವದ ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ನೂರ್ ಜಹಾನ್. ಸೈಪ್ರಶನ್ ಹೊಸದರಜಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ ನಾವು ನವತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಳೆಯ ವಿದ್ಯಾರ್ಥಿಗಳ ಬಳಗ ಮತ್ತು ನಮ್ಮ ಎಲ್ಲ ಶಾಲಾ ಶಿಕ್ಷಕರ ವತಿಯಿಂದ ಎಲ್ಲರಿಗೂ ನವತಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಅಂಬಿಕಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸದರಜಿ ಇಲ್ಲಿ 13 ವರ್ಷದಿಂದ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಇಲ್ಲಿ ನವತಿ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲಾ ಶಿಕ್ಷಕರ ಪರವಾಗಿ ಎಲ್ಲರಿಗೂ ಆಧಾರದ ಸುಸ್ವಾಗತ. ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ದಿನ ಶುಭ ದಿನ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಬಳಗದವರ ವತಿಯಿಂದ ನವತಿ ಮಹೋತ್ಸವ ಮಾಡ್ತಾಯಿದ್ವಿ. ಯಾಕೆ ಮಾಡ್ತಾಯಿದ್ವಿ ಅಂದರೆ 1936 ಇಸ್ವಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಆಡತಕ್ಕಂಥ ಒಂದು ಶಾಲೆ ಅದು. ಆವಾಗ ಸ್ಥಾಪನೆ ಆಗಿ ಈಗ ಸುಮಾರು 90 ವರ್ಷ ಆಯುಷ್ ಮುಗಿದಿದೆ. ಇದಕ್ಕೆ ಈಗ 91ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಈ ಸುಸಂದರ್ಭದಲ್ಲಿ ನಾವು ಹಳೆಯ ವಿದ್ಯಾರ್ಥಿಗಳೆಲ್ಲ ಸವಿನೆನಪು, ಸ್ನೇಹಿತರ ಸಮ್ಮಿಲನ ಇದು ಭಾಳ ಅಪರೂಪ. ಈ ಋಣ ತೀರ್ಸಕ್ಕಂತೇಳಿ ಆಮೇಲೆ ಶಿಕ್ಷಕರ ವೃಂದದವ್ರದ್ದು, ಗುರು ವೃಂದದವರಿಗೆ ಎಲ್ಲರೂ ಸನ್ಮಾನ ಕಾರ್ಯಕ್ರಮವೂ ಇಟ್ಕೊಂಡಿದ್ವಿ. ಸಾಧಕರುಗಳು ಎಷ್ಟು ಹೇಳಿದ್ರು ಕಮ್ಮಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ಸಹಕಾರ ನಮ್ಮ ಹಳೆ ವಿದ್ಯಾರ್ಥಿಗಳು ಬಳಗದವರು, ಹಿರಿಯರಾಗಲಿ ಕಿರಿಯರಾಗಲಿ ಇಂಥ ಸಪೋರ್ಟನ್ನು ಎಲ್ಲಿ ನೋಡಿಲ್ಲ, ನೋಡೋದು ಇಲ್ಲ. ಸದ್ಯ ಇದು ನವತಿ ಮಹೋತ್ಸವ ಅಲ್ಲ, ನಮ್ಮ ಒಂದು ಏನು ಹುಟ್ಟಿದಕ್ಕೆ ಒಂದು ಜನ್ಮ ಸಾರ್ಥಕ ಆಯಿತು ಅಂತಂದು ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತೊಮ್ಮೆ ನವತಿ ಮಹೋತ್ಸವದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ನನ್ನ ಹೆಸರು MS ರಾಘವೇಂದ್ರ, ಹೊಸದರೋಜಿ, ಸೊಂಟೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಈ ಶಾಲೆ ವಿದ್ಯಾರ್ಥಿಯಾಗಿದ್ದೆ. ನವತಿ ಮಹೋತ್ಸವಕ್ಕೆ ಹಳೆ ವಿದ್ಯಾರ್ಥಿಗಳೆಲ್ಲ ಆಗಮಿಸಬೇಕೆಂದು ವಿನಂತಿ. ಈ ಊರಿನ ಶಾಲೆಯ STMC ಅಧ್ಯಕ್ಷ ಹಾಗೂ ಇರ್ತಕ್ಕಂಥವರೆಲ್ಲ ನಮ್ಮ STMC ಸದಸ್ಯರು, ನಾವು ಈ ವರ್ಷ ನವತಿ ಮಹೋತ್ಸವ ಅಂತ ಒಂದು ಚಿಕ್ಕದಾದ ಸಂಭ್ರಮ ಇಟ್ಕೊಂಡಿದ್ವಿ. ಎಲ್ಲರೂ ಗುರು ಹಿರಿಯರಿಗೂ ಮತ್ತು ಬಂಧು ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ, ಹಳೆಯ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶ್ರೀಮತಿ KM ಉಮಾದೇವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸದರೋಜಿಯಲ್ಲಿ ಸುಮಾರು 17 ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಈಗಾಗಲೇ ಹೊರಗಡೆ ಹೋಗಿದ್ದಾರೆ. ಅವರೆಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಮತ್ತೆ ನಮ್ಮೆಲ್ಲ ಶಿಕ್ಷಕರನ್ನು ನೆನಪಿನಲ್ಲಿ ಇಟ್ಕೊಂಡು ಅವರಿಗೆಲ್ಲ ಗೌರವ ಸಲ್ಲಿಸುವುದರ ಮೂಲಕ ಮತ್ತು 90 ವರ್ಷಗಳ ಪೂರ್ಣಗೊಂಡಿರ್ತಕ್ಕಂಥ ಶಾಲೆಯ ಸವಿನೆನಪಿಗಾಗಿ ಈ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು 10 ವರ್ಷಗಳ ಒಂದು ಇತಿಹಾಸವನ್ನು ಈ ವಿದ್ಯಾರ್ಥಿಗಳು ಮತ್ತೆ ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ದಾರಲ್ಲ, ಇದು ತುಂಬ ಎಲ್ಲರಿಗೂ ಸಂತೋಷವನ್ನು, ಖುಷಿಯನ್ನು ಕೊಟ್ಟಿರ್ತಕ್ಕಂಥ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕಾರಣೀಭೂತರಾಗಿದ್ದೀವಲ್ಲ, ನಮ್ಮಷ್ಟು ಪುಣ್ಯ ಮಾಡಿದವರು ಯಾರಿಲ್ಲ ಅಂತ ಅಂದ್ಕೊತಾ ಇದ್ದೀನಿ ನಾನು. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀರಿ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೊಸದರೋಜಿ ಗ್ರಾಮದ ಹಿರಿಯರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಹಳೆಯ ಹಾಗೂ ಹೊಸ ವಿದ್ಯಾರ್ಥಿಗಳೇ, ನವತಿ ಮಹೋತ್ಸವ ಭವ್ಯ ಸಂಭ್ರಮ. ಹೊಸದರೋಜಿ ಶಾಲೆಯು 1935ರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆಗೊಂಡು ಸಂಭ್ರಮದ 90 ವರ್ಷಗಳು ಈಗ ಸಂದಿವೆ. ನಮ್ಮೂರ ಶಾಲೆಗೆ ಈಗ 90ರ ಸಂಭ್ರಮ. ದೀವಿಗೆ ಹಚ್ಚಿದ ಈ ಶಾಲೆಯ ನವತಿ ಮಹೋತ್ಸವವು ನಮ್ಮೆಲ್ಲರ ಮನೆ ಹಬ್ಬದಂತೆ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ನಾವೆಲ್ಲರೂ ಒಂದಾಗೋಣ. ಕಾರ್ಯಕ್ರಮದ ದಿನಾಂಕ 21ನೇ ಫೆಬ್ರವರಿ 2026 ಶನಿವಾರ. ಸಮಯ ಬೆಳಿಗ್ಗೆ 10 ಗಂಟೆಗೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣ, ಹೊಸದರೋಜಿ. 1998 ಆಗಸ್ಟ್ ತಿಂಗಳಿನಿಂದ ಸುಮಾರು 7 ವರ್ಷಗಳ ಕಾಲ ನಿಮ್ಮೊಂದಿಗೆ ಶಿಕ್ಷಕನಾಗಿ ಕಳೆದ ದಿನಗಳು ನನ್ನ ವೃತ್ತಿ ಜೀವನದ ಅತ್ಯಂತ ಅಮೂಲ್ಯವಾದವು. ಅಂದು ನನಗೆ ಅನ್ನ ನೀಡಿ ಬದುಕು ಕಟ್ಟಿಕೊಟ್ಟ ಈ ಪವಿತ್ರ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಮತ್ತು ನನ್ನ ಸಹೋದ್ಯೋಗಿ ಶಿಕ್ಷಕರನ್ನು ಭೇಟಿಯಾಗಲು ನಾನು ಅತ್ಯಂತ ಉತ್ಸುಕನಾಗಿದ್ದೇನೆ. ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಿಮ್ಮನ್ನು ನೋಡಲು ನಾನು ಬರುತ್ತಿದ್ದೇನೆ. ನೀವು ಬರ್ತಿರಲ್ವೇ? ನೆನಪಿರಲಿ, ಶನಿವಾರ ಫೆಬ್ರವರಿ 21 ಬೆಳಿಗ್ಗೆ 10 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸದರೋಜಿ ಆವರಣದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನು ಸಣ್ಣ ಮಲಿಯಪ್ಪ. 1995ನೇ ಇಸ್ವಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸದರೋಜಿಯಲ್ಲಿ 5ನೇ ತರಗತಿಗೆ ಸೇರಿ ಅದೇ ಶಾಲೆಯಲ್ಲಿ 6, 7ನೇ ತರಗತಿಯನ್ನು ಓದಿರುವಂಥ ವಿದ್ಯಾರ್ಥಿ. ಈ ಶಾಲೆ ಪ್ರಾರಂಭವಾಗಿ 90 ವರ್ಷಗಳು ಪೂರೈಸಿರುವಂತಹ ಈ ಸುಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಓದಿರುವಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈ ನವತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯಲ್ಲಿ ಓದಿ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ
ಸಾಧಕರ ಸನ್ಮಾನ ಎಂದೇಳಿ ಕಾರ್ಯಕ್ರಮವನ್ನು ಮತ್ತು ಈ ಶಾಲೆಯಲ್ಲಿ ನಮಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನಮಗೆ ವಿದ್ಯೆ ಬುದ್ಧಿಯನ್ನು ನೀಡಿ ನಮ್ಮನ್ನು ಸರಿದಾರಿಗೆ ತಂದು ತಮ್ಮ ವೃತ್ತಿ ಜೀವನವನ್ನು ಪೂರೈಸಿ ಹೋಗಿರುವಂತಹ ಶಿಕ್ಷಕ ವೃಂದಕ್ಕೆ ಗುರುವಂದನಾ ಕಾರ್ಯಕ್ರಮವನ್ನು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳು ಎಲ್ಲರ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದು ನಮ್ಮೆಲ್ಲರ ಹಾಜರಾತಿ ಇಲ್ಲಿ ತುಂಬ ಮುಖ್ಯವಾಗಿರುವ ಕಾರಣದಿಂದಾಗಿ ಈ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ. ನಮ್ಮನ್ನು ನೋಡಿ ಈ ಮತ್ತೊಬ್ಬರು ಇನ್ಸ್ಪೈರ್ ಆಗುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನೆರವೇರಬೇಕನ್ನುವ ಒಂದು ಸದುದ್ದೇಶದಿಂದ ಈ ಹಿಂದೆ ನಾವು ಪ್ರೌಢಶಾಲೆಯ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮತ್ತು ಜಿಲ್ಲೆ ನೋಡುವಂತೆ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಿರುವಂಥ ಕಾರಣದಿಂದಾಗಿ ಇದೇ ಫೆಬ್ರವರಿ 21ನೇ ತಾರೀಕಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ. ನೀವು ಬನ್ನಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಅಕ್ಕಪಕ್ಕದವರಿಗೂ ತಿಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮಸ್ಕಾರ.